ಈ ಬೇಸಿಗೆ ಸಮಯದಲ್ಲಿ ಕೂಡ ನಮಗೆ ನೋಡ್ತಿದ್ದಾರೆ ನಿಮ್ಗೆ ಕಾಣ್ತಿದೆ ಇದೇ ತರ. ನಿಮಗೆ ಬೆಳೆಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕೆಲವು ರೈತರಿಗೆ ಬಿಸಿಲಲ್ಲಿ ಟೆಂಪರೇಚರ್ ಗೆ ಪೀಕ್ಗಳು ಸುಮಾರು ಇದಾಗಿರ್ತವೆ ಸರ್. ಬಾಡ್ಲು ಬರೋದು ಆ ತರ ಆಗಿರೋದು, ಗರೆಗಳೆಲ್ಲ ಒಣಗಿರೋದು, ಸುಳಿ ರೋಗ ಆ ತರ ಇರುತ್ತೆ. ನಮ್ಮಂತ ಯುವಕರಿಗೆ ಕೂಡ ಹೇಳೋದೊಂದೇ, ಬೆಳೆ ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ದಾಗಿದ್ದ ನಮ್ಗೆ ಪರವಾಗಿಲ್ಲ ಸರ್. ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ, ಬೆಳೆನೂ ದಷ್ಟಪುಷ್ಟವಾಗಿದೆ ಸರ್, ಹಚ್ಚ ಹಸಿರು ಇದೆ ಬೆಳೆ. ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಕೊಮ್ಲಿ ಗ್ರಾಮ ಸೋಮ ಅವ್ರ ಪ್ಲಾಟಿ ಬಂದಿದ್ದೀವಿ. ಇವ್ರದ್ದು ಕಬ್ಬಿನ ಬೆಳೆಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ, ಎಲ್ಲ ಬೆಳೆಸಿದ್ದಾರೆ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸೋಮನಾಯ್ಕ್ ಸರ್. ಸರ್ ನಿಮ್ಮ ಊರು? ಕೊಂಬೆ ಸರ್. ಡಿಸ್ಟ್ರಿಕ್ಟ್ ಸರ್ ನಿಮ್ದು? ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಸರ್. ಹಾಂ ಸರ್. ಸರ್ ಟೋಟಲಿ ನಮ್ದು ಪ್ಲಾಟ್ ಎಷ್ಟು ಬರುತ್ತೆ ಸರ್? 3 ಎಕರೆ ಇದೆ ಸರ್. 3 ಎಕರೆ ಇದೆನಾ ಸರ್? 3 ಎಕರೆಗೂ ಯೂಸ್ ಮಾಡಿದ್ದಾರೆ ಸರ್ ಪ್ರಾಡಕ್ಟ್? 3 ಎಕರೆಗೆ ಯೂಸ್ ಮಾಡಿದ್ದೀವಿ ಸರ್. ಇದು ನಿಮಗೆ ಹೆಂಗೆ ಯಾರು ಪರಿಚಯ ಮಾಡಿಸಿದ್ರು ಇದನ್ನ ಪ್ರಾಡಕ್ಟ್ ನ? ಸರ್ ನಮಗೆ ಬೇಕಾದಂತ ನಮ್ಮ ಆತ್ಮೀಯರಾದಂತ ಪವನ್ ಅಣ್ಣರ್ ಅಂತ ಇದ್ರು ಊರಲ್ಲಿ, ಅವ್ರು ನಮಗೆ ಗೈಡ್ ಮಾಡಿದ್ರು. ನಿಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು, ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಇದೆ, ಮಾಹಿತಿ ಇದೆ. ಬಂದು ಅವ್ರು ನಮ್ಗೆ ಈ ತರ ಮಾಡಿ ಅಂತ ಹೇಳಿದ್ರು, ಅದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ವಿ ಸರ್ ನಾವು. ಈಗ ಮುಂಚೆಗೆಲ್ಲ ಯಾವ ತರ ಗೊಬ್ಬರ ಯೂಸ್ ಮಾಡ್ತೀರಿ ಸರ್ ನೀವು? ಸರ್ ನಾವು ಮೊದಲೆಲ್ಲ ಯೂರಿಯಾ, DAP ಈ ತರ ಎಲ್ಲ ಯೂಸ್ ಮಾಡ್ತಿದ್ವಿ ಸರ್. ಎಕರೆಗೆ 3 ಚೀಲ 4 ಚೀಲ ಯೂಸ್ ಮಾಡಿದ್ವಿ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ವಿ ಸರ್. ಅವ್ರ ಅಣ್ಣರ್ ನಮಗೆ ಸ್ವಲ್ಪ ಗೈಡ್ ಮಾಡಿಂದ ಈ ತರ ಇದೆ ಅಂತ ಯೂಸ್ ಮಾಡಿ ಅಂತ ಹೇಳಿದಾಗ ಅವ್ರು ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ವಿ ಸರ್ ನಾವು. ಮುಂಚೆ ಈಗ ನಮ್ದು ಯೂಸ್ ಮಾಡ್ತಿದ್ರಲ್ಲ, ಮುಂಚೆ ಖರ್ಚಿಗೂ ಇವಾಗಿನ ಖರ್ಚಿಗೂ ಏನ್ ಅನ್ಸುತ್ತೆ ಸರ್ ನಿಮಗೆ? ಖರ್ಚು ನಮಗೆ ಅನುಕೂಲ ಇದೆ, ಯಾವ್ದೇ ತರ ಜಾಸ್ತಿ ನಮಗೆ ಅಮೌಂಟ್ ಹೋಗಲ್ಲ, ಎಕರೆಗೆ ಲಿಮಿಟೆಡ್ ಅಲ್ಲಿ ಇದೆ. ರಾಸಾಯನಿಕ ಬಳಸೋದ್ರಿಂದ ಇದ್ರಿಗೂ ನಮ್ಗೆ ಸ್ವಲ್ಪ ಇದೆ ಸರ್, ಕಡಿಮೆ ಇದೆ ಸರ್. ರೈತರಿಗೆ ಅನುಕೂಲ ಆಗುತ್ತೆ ಸರ್. ಸರ್ ಈಗ ನಮ್ ಪ್ರಾಡಕ್ಟ್ ಬಳಸಿದ್ರಲ್ಲ, ಈಗ ಮರಿಗಳ ಸಂಖ್ಯೆ ಆಗ್ಲಿ ಹೆಂಗಿದೆ ಸರ್ ನಿಮ್ದೆಲ್ಲ? ಪರವಾಗಿಲ್ಲ ಸರ್. ಫಸ್ಟಿಗೆ ನೀವು ಈಗ ಬಳಸಬೇಕಂತ ಇವಾಗ ಜಾಸ್ತಿ ಇದೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಯಾವುದೇ ತರದ ಇದಿಲ್ಲ ನಮ್ಗೆ, ಬೇಸಿಗೆ ಅಲ್ಲ, ಪರವಾಗಿಲ್ಲ ಸರ್. ಬೇಸಿಗೆಲ್ಲೂ ಈ ನಮ್ನೆ ಈಗ ಕೇಳ್ತಿದಾರೆ ಸರ್ ಇಲ್ಲೆಲ್ಲ ಅಕ್ಕಪಕ್ಕ ರೈತರು ನಿಮ್ಗೆ ಈ ತರ ಕಬ್ಬು ಚೆನ್ನಾಗಿದೆ ಅಲ್ಲ, ಏನ್ ಹಾಕಿದಾರೆ ಕೇಳ್ತಾರ, ಏನ್ ಯೂಸ್ ಮಾಡ್ತಿದ್ರ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ನಾವ್ ಹೇಳ್ತಿದ್ವಿ ನಿಮ್ದೆ ಕಂಪ್ನಿದು ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಲ್ಲ, ಅವ್ರ ಅಣ್ಣವ್ರು ಹೇಳಿದ್ರು ಅದ್ ಗೈಡ್ ತಗೊಂಡು ನಾವ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಆತರ ಮೇಂಟೈನ್ ಮಾಡ್ತಿದ್ವಿ ಸರ್. ಈಗ ನಿಮ್ ನಿರೀಕ್ಷೆ ಪ್ರಕಾರ ಈಗ ಈ ಕಬ್ಬಿರ ನೋಡಿದ್ರೆ ಈಗ ಮುಂದೆ ಕೂಡ ಈಗ ಪ್ರತಿ ವರ್ಷ ನೀವು ಇಷ್ಟು ದಿವಸ ಬೆಳಿತಿದ್ರಲ್ಲ, ಈಗ ಅವಾಗ ಏನ್ ವ್ಯತ್ಯಾಸ ಕಾಣುತ್ತೆ ಅಂದ್ರೆ ಕೆಮಿಕಲ್ ಬಳಸ್ತಿದ್ರಲ್ಲ, ಈಗ ಅವಾಗ ಕಬ್ಬು ನೋಡ್ತಿದ್ರಿ ಡೆವಲಪ್ಮೆಂಟ್, ಇವಾಗ ನಮ್ದು ಆರ್ಗಾನಿಕ್ ಬಳಸಿದಾರ, ಇವಾಗ ಡೆವಲಪ್ಮೆಂಟ್ ಮೇಲೆ ಯಾವ ತರ ಅನ್ಸುತ್ತೆ? ಪರವಾಗಿಲ್ಲ ಸರ್, ಡೆವಲಪ್ಮೆಂಟ್ ಚೆನ್ನಾಗಿದೆ. ಈ ಬೇಸಿಗೆ ಸಮಯದಲ್ಲಿ ಕೂಡ ನಮಗೆ ನೋಡ್ತಿದ್ದಾರೆ ನಿಮ್ಗೆ ಕಾಣ್ತಿದೆ ಇದೇ ತರ. ನಿಮಗೆ ಬೆಳೆಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕೆಲವು ರೈತರಿಗೆ ಬಿಸಿಲಲ್ಲಿ ಟೆಂಪರೇಚರ್ ಗೆ ಪೀಕ್ಗಳು ಸುಮಾರು ಇದಾಗಿರ್ತವೆ ಸರ್. ಬಾಡ್ಲು ಬರೋದು ಆ ತರ ಆಗಿರೋದು, ಗರೆಗಳೆಲ್ಲ ಒಣಗಿರೋದು, ಸುಳಿ ರೋಗ ಆ ತರ ಇರುತ್ತೆ. ಪರವಾಗಿಲ್ಲ, ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ದಾಗಿದ್ದ ನಮ್ಗೆ ಪರವಾಗಿಲ್ಲ ಸರ್. ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ, ಬೆಳೆನೂ ದಷ್ಟಪುಷ್ಟವಾಗಿದೆ, ಪರವಾಗಿಲ್ಲ ಸರ್, ಹಚ್ಚ ಹಸಿರು ಇದೆ ಬೆಳೆ. ರೋಗಗಳು ಯಾವುದೇ ಇಲ್ಲ ಸರ್. ಈಗ ಇಲ್ಲೆಲ್ಲ ಹೂವಿನಡಗಲಿ ತಾಲೂಕಿನ ರೈತ ಬಾಂಧವರಿಗೆ ಅಂದ್ರೆ ಕಬ್ಬು ಬೆಳೆ ಅಂತ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಪ್ರಾಡಕ್ಟ್ ಬಗ್ಗೆ? ಸರ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಸರ್. ಪ್ರತಿಯೊಬ್ಬ ರೈತರಿಗೆ ಹೇಳೋದು ಒಂದೇನೆ, ಎಲ್ಲಾ ರೈತರಿಗೂ ಒಂದು ಆಸೆ ನಿರೀಕ್ಷೆ ಇರುತ್ತೆ ಈ ತರ ಬೆಳೆ. ನಮ್ಮಂತ ಯುವಕರಿಗೆ ಕೂಡ ಹೇಳೋದೊಂದೇ, ಬೆಳಿಬೇಕು ಸರ್. ಏನೋ ಒಂಥರ ಅವ್ರು ಅನ್ಕೊಂಡಿರ್ತಾರೆ ನಾವು ಯಾವ ತರ ಕಬ್ಬು ಬೆಳಿಬೇಕು, ಯಾವ್ದೇ ಬೆಳೆ ಬೆಳಿಲು ಕೂಡ ಸರ್ ಅವ್ರಿಗೆ ಒಂದು ಪ್ರಾಡಕ್ಟ್ ಇನ್ ಮಾಹಿತಿ ಇರಬೇಕು, ಗೈಡ್ ಮಾಡಿರ್ಬೇಕು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅವ್ರಿಗೆ ಯಾವ ತರ ಪ್ರಾಫಿಟ್ ಬಂತು ವಿತ್ ಗ್ರೋತ್, ಬೆಳೆಗಳು ಯಾವ ತರ ಚೆನ್ನಾಗ್ ಬಂದಿದಾವೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಸರ್ ಅಷ್ಟೇ. ಅಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು. ಈಗ ಕ್ವಿಂಟಲ್ ಗಂಟಲೆ ಗೊಬ್ಬರ ಹಾಕೋ ಬದಲು ಈ ಕಡಿಮೆ ಖರ್ಚಲ್ಲಿ ಇದನ್ನ ಅನುಕೂಲ ಪಡಿಬಹುದು ಅಂತ ಹೇಳ್ತೀವಿ. ಹೌದು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.